ಪ್ರಶಾಂತಿ ಸುಭಾಷ್ ಅವರೇ, ಆಗ್ಲಿಂದ ನೀವು ಬಹಳ ಖುಷಿಯಾಗಿದ್ದೀರಿ. ಏನೇ ವಿಚಾರ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಬಹಳ ಖುಷಿಯಲ್ಲಿದ್ದೀರಿ. ಅಂದರೆ JDS 3ಕ್ಕೆ 3 ಕ್ಷೇತ್ರದಲ್ಲೂ ಕೂಡ ಮುನ್ನುಗ್ತಾ ಇದೆ ಅನ್ನೋ ಒಂದು ರೀಸನ್ಗ. ಹೌದು, ಅದು ಒಂದು ರೀಸನ್ನು. ಮತ್ತು ಈಗ ಜಸ್ಟ್ ಡಾಕ್ಟರ್ ಮಂಜುನಾಥ್ ಅವರು ಮಾತಾಡಿದ್ರು. ನಾನು ಬೆಂಗಳೂರು ಗ್ರಾಮಾಂತರಕ್ಕೆ ಉಸ್ತುವಾರಿ ಕೂಡ ಆಗಿದ್ದೆ. ಸೊ ಹಾಗಾಗಿ ಆ ಕ್ಷೇತ್ರದಲ್ಲಿ ದುಡ್ದಿದ್ದೀನಿ. ಆ ಒಂದು ಅಭ್ಯರ್ಥಿಯವರು ಇವಾಗ ಗೆಲ್ತಾ ಇದ್ದಾರೆ, ಅದೆಲ್ಲೋ ಒಂದು ಸಂತೋಷ. ಡಾಕ್ಟರ್ ಮಂಜುನಾಥ್ ಸರು ತೀರಾ ಹತ್ತಿರದಲ್ಲಿ ನಾನು ಅವರ ಒಂದು ಕೆಲಸ ಕಾರ್ಯಗಳನ್ನ ನೋಡಿದ್ದೀನಿ. ಯಾವುದೇ ಒಂದು ವ್ಯಕ್ತಿಗೂ ಕೂಡ ಕೆಟ್ಟದನ್ನು ಬಯಸಿ ಇಲ್ಲ DK ಸುರೇಶ್ ವಿರುದ್ಧವಾದಂತಹ ಮಾತುಗಳನ್ನ ಯಾವುದೂ ಆಡಿಲ್ಲ. ಅವರು ಯಾವುದೇ ಮಾತಾಡಿದ್ರು ಈ ಪ್ರಗತಿಪರ ಮಾತುಗಳನ್ನು, ಯಾವ ರೀತಿ ಏಳಿಗೆ, ಜನರನ್ನು ಯಾವ ರೀತಿ ರಕ್ಷಿಸೋದು, ಯಾವ ರೀತಿ ನಾವು ಸಹಾಯ ಮಾಡ್ಬೋದು, ಯಾವ ಥರ ನಮ್ಮ ದೇಶವನ್ನು ಮುನ್ನುಗ್ಗಿಸಬಹುದು, ಇದು ಒಂದೇ ಮಾತಾಡ್ತಾ ಇದ್ರೆ ಹೊರತಾಗಿ ಎಂಟೈರ್ ನಾವು ಎಷ್ಟು ಸಭೆಗಳನ್ನು. ಒಂದು ಮಾಹಿತಿ ಕೊಟ್ಬಿಡ್ತೇನೆ ವೀಕ್ಷಕರೇ. ಚುನಾವಣಾ ಆಯೋಗದ ಪ್ರಕಾರ ಬಿಜೆಪಿ, ಕೇವಲ ಬಿಜೆಪಿ ಮಾತ್ರ 217 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಬರ್ತಾ ಇತ್ತು. ಹಲೋ, ಹಾಂ, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ ಸರ್? ಬಹುಶಃ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆ ಸರ್. ಕಂಟಿನ್ಯೂಸ್ ಆಗಿ ಲೀಡ್ ಇದೆ ನಿಮ್ಮ ಕ್ಷೇತ್ರದಲ್ಲಿ. ನಿಮ್ಮ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೇಳಿಸ್ತಾ ಇದೆ ಸರ್. ಕಂಟಿನ್ಯೂಸ್ ಆಗಿ ಲೀಡ್ ಇದೆ ನಿಮ್ಮ ಕ್ಷೇತ್ರದಲ್ಲಿ. ನಿಮ್ಮ ಪರ್ಫಾರ್ಮೆನ್ಸ್ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿ ಹೇಗಿದೆ ಸರ್? ಸದ್ಯಕ್ಕೆ ಖುಷಿನ, ಆತಂಕನ, ಗೆಲ್ಲುವ ವಿಶ್ವಾಸ ಇದೆಯಾ? ಏನ್ ನಡೀತಾ ಇದೆ ಮನಸ್ಸಿನಲ್ಲಿ? ಅಲ್ಲ, ಗೆಲ್ಲುವ ವಿಶ್ವಾಸ ಖಂಡಿತ ಇದೆ. ಯಾಕೆಂದರೆ ಪ್ರತಿಯೊಂದು ಸುತ್ತಿನಲ್ಲೂ ಕೂಡ ನಮ್ಮ ಲೀಡು ಜಾಸ್ತಿ ಆಗ್ತಾನೆ ಇದೆ. ಸೊ ಇವಾಗ ಇನ್ನೂ ಆರಂಭಿಕ ಅಂತ ಬಹುಶಃ 12:30 ಗಂಟೆಗೆ ನಮಗೆ ಕರೆಕ್ಟಾಗಿ ಪಿಕ್ಚರು ಎಮರ್ಜ್ ಆಗುತ್ತೆ. ಬಟ್ ಡೆಫಿನೆಟಾಗಿ, ಯಾಕೆಂದರೆ ನಾನು ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ 8 ವಿಧಾನಸಭಾ ಕ್ಷೇತ್ರಕ್ಕೂ ನಾನು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಬಹಳ ಉತ್ತಮವಾದಂಥ ಸ್ಪಂದನೆ ಇತ್ತು. ಜನರು ನಮಗೆ ಸ್ಪಂದಿಸುವ ರೀತಿಯನ್ನು ನೋಡಿದಾಗ, ಅವರ ಮುಖಭಾವವನ್ನು ನೋಡಿದಾಗ ನನಗೆ ಒಂದು ವಿಶ್ವಾಸ ಇತ್ತು. ಅವರೆಲ್ಲ ನಮಗೆ ಈ ಸರಿ ಆಶೀರ್ವಾದ ಮಾಡ್ತಾರೆ ಅನ್ನುವ ವಿಶ್ವಾಸ ಇತ್ತು. ಅದು ಈಗ ಅವ್ರ ಬಾಯಲ್ಲೇನಿತ್ತು ಈಗ ಅದನ್ನು ಅವರು ಬ್ಯಾಲೆಟಲ್ಲಿ ಈಗ ತೋರಿಸ್ತಾ ಇದ್ದಾರೆ. ಅವ್ರ ಬಾಯಲ್ಲೇನಿತ್ತು ಅದನ್ನ ಬ್ಯಾಲೆಟಲ್ಲಿ ತೋರಿಸ್ತಾ ಇದ್ದಾರೆ. ಅಂದರೆ ಇನ್ನೂ ಕೂಡ ಸುಮಾರು 12-13 ಸುತ್ತು ಎಣಿಕೆ ಉಳಿದಿದೆ ಅಂತ ಅನ್ಕೊಂಡಿದ್ದೀನಿ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ 80,000ಕ್ಕೂ ಅಧಿಕ ಮತಗಳ ಅಂತರ ಸರ್. 80,000 ಪ್ಲಸ್ ವೋಟ್ಸ್ ಲೀಡಿಂಗ್. ಅಂದರೆ ಇಲ್ಲಿ ನಮ್ಮ BJP ಮತ್ತು JDS ಕಾರ್ಯಕರ್ತರು ಬಹಳ ಒಗ್ಗಟ್ಟಿನಿಂದ, ಒಮ್ಮತದಿಂದ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಅವರಲ್ಲಿ ಬಹಳ ಉತ್ಸಾಹ ಇತ್ತು. JDS ಮತ್ತು BJP ಕಾರ್ಯಕರ್ತರು, ಮುಖಂಡರುಗಳು ಎಲ್ಲ ಒಗ್ಗಟ್ಟಾಗಿ ಅದು ತಮ್ಮದೇ ಸ್ವಂತ ಚುನಾವಣೆ ಅನ್ನುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಹೀಗಾಗಿ ನಾವು ಗೆಲುವಿನತ್ತ ಹೋಗ್ತಾ ಇದ್ದೀವಿ ಅಂತ ನನಗೆ ವಿಶ್ವಾಸ ಇದೆ. ನೀವು ರಾಜಕಾರಣ ಮಾಡ್ಲಿಕ್ಕೆ ಬಂದಿಲ್ಲ ನಾನು, ಬದಲಾಗಿ ಇದನ್ನು ಕೂಡ ಸೇವೆ ರೂಪದಲ್ಲೇ ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತೇಳಿ ಹೇಳಿದ್ರಿ. ಮತದಾರರು ಕನ್ವಿನ್ಸ್ ಆಗಿದ್ದಾರೆ ಅಂತ ಹೇಳಿ ಸದ್ಯಕ್ಕಂತೂ ಕಾಣ್ತಾ ಇದೆ ಡಾಕ್ಟ್ರೆ.
ಅಲ್ಲ, ಖಂಡಿತ ನಾವು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಜನಸಾಮಾನ್ಯರ ಸಮಸ್ಯೆಗಳಿಗೆ ನಾವು ಸ್ಪಂದಿಸಬೇಕು, ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು. ಅದೇ ಒಂದು ಸೇವೆ. ಯಾಕೆಂದರೆ ನಾನು ದೀರ್ಘಕಾಲ ವೈದ್ಯಕೀಯ ವೃತ್ತಿಯಲ್ಲಿ ಸೇವೆ ಮಾಡಿ ಬಂದಿದ್ದೇನೆ. ಅಂದರೆ ನಾವು ಆಲ್ರೆಡಿ ಸೇವೆ ಮಾಡಿ ಈ ಕ್ಷೇತ್ರಕ್ಕೆ ಬಂದಿದ್ದೇನೆ. ಈ ರಾಜಕೀಯ ಕ್ಷೇತ್ರವನ್ನು ಕೂಡ ಸೇವಾ ಕ್ಷೇತ್ರವನ್ನಾಗಿ ಮಾಡಿಕೊಂಡು ನಾವು ಮುಂದುವರಿಬೇಕು. ಮೇಡಮ್ ಅವ್ರು ಮಾತನಾಡಿದ ಕಮ್ಮಿ ಮೀಡಿಯಾ ಜೊತೆಯಲ್ಲಿ, ಅವ್ರಿಗೆ ಹೇಗಿದೆ ಇವಾಗ ಸದ್ಯಕ್ಕೆ? ಖುಷಿ ಇದೆಯಾ? ಪಕ್ಕದಲ್ಲಿ ಕೂತಿದ್ದಾರೆ ನಿಮಗೆ ಬೆಂಬಲವಾಗಿ, ಖುಷಿ ಇದೆಯಾ, ನರ್ವಸ್ನೆಸ್ ಇದೆಯಾ, ಏನು ಹೇಳ್ತಾರೆ ಮೇಡಮ್ ಅವರು? ಹೌದೌದು, ಇಲ್ಲ ಆಂಗ್ಸೈಟಿ ಅಥವಾ ನರ್ವಸ್ನೆಸ್ ಏನಿಲ್ಲ. ಅವರು ನಮ್ಮ ಪಕ್ಕನೇ ಇದ್ದಾರೆ, ಎಲ್ಲ ಆತ್ಮವಿಶ್ವಾಸದಿಂದ ಇದ್ದೇವೆ. ಯಾಕೆಂದರೆ ಪ್ರತಿ ಹಂತದಲ್ಲೂ ಕೂಡ, ಪ್ರತಿ ಸುತ್ತಿನಲ್ಲೂ ಕೂಡ ನಮಗೆ ಯಾವುದೇ ಒಂದು ಹಿನ್ನಡೆ ಕಾಣ್ತಾ ಇಲ್ಲ. ಅಂದರೆ ನಾವು ಅಲ್ಲಿ ಗ್ರೌಂಡ್ ರಿಯಾಲಿಟೀಸ್ ನೋಡಿದ್ದೇವೆ ಅಲ್ಲಿ. ಅದೇ ಯಾಕೆಂದರೆ ಗ್ರೌಂಡ್ ರಿಪೋರ್ಟ್ ಕೂಡ ನಮಗೆ ಸಿಕ್ಕಿದೆ, ಎಲ್ಲ ಕಡೆಯಿಂದ ಕೂಡ ಉತ್ತಮವಾದಂಥ ಒಂದು ಸ್ಪಂದನೆ ಸಿಕ್ಕಿದೆ. ಅಂದರೆ ಕಾರ್ಯಕರ್ತರಲ್ಲಿ ಬಹಳ ಒಂದು ಜೋಶ್ ಇತ್ತು ಈ ಸರಿ, ಎನರ್ಜಿ ಲೆವೆಲ್ಸ್ ತುಂಬ ಇತ್ತು. ನಾವು ಡಾಕ್ಟ್ರಿಗೆ ಮತ ಹಾಕಬೇಕು, BJP ಮತ್ತು JDS NDA ಅಭ್ಯರ್ಥಿಗೆ ಮತ ಹಾಕಬೇಕು. ಇದರಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಕೂಡ ನಾವು ಅಭಿನಂದಿಸಬೇಕಾಗುತ್ತೆ. ಯಾಕೆಂದರೆ ಇದು ಹಾಲಿ ಇರತಕ್ಕಂಥ ನಮ್ಮ ಶಾಸಕರು, NDA ಶಾಸಕರು ಮತ್ತು ಇಂದಿನ ಶಾಸಕರು, ಮುಖಂಡರುಗಳು, ಕಾರ್ಯಕರ್ತರು, ಅದರಲ್ಲೂ ನಮ್ಮ ರಾಷ್ಟ್ರಮಟ್ಟದ ನಾಯಕರಾದಂಥ ನರೇಂದ್ರ ಮೋದಿ ಅವರು, ಸನ್ಮಾನ್ಯ ದೇವೇಗೌಡರು, ಹಾಗೆ ಅಮಿತ್ ಶಾ ಅವರು ಅಲ್ಲಿ ಹಾಗೆ ಮತ್ತು HD ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರನ್ನು ಹುರಿದುಂಬಿಸಿದ್ದಾರೆ. ಕಡೆ ಎರಡು ಪ್ರಶ್ನೆ ಸರ್. ಒಂದು, ಪ್ರಧಾನಿಗಳ ಪುತ್ರಿ ಅಂತ ಕರೆಸ್ಕೊಂಡಿದ್ರು, ಇದೀಗ ಸಂಸದರ ಪತ್ನಿ ಜೊತೆಗೆ ಮಿನಿಸ್ಟರ್, ಕೇಂದ್ರ ಮಿನಿಸ್ಟರ್ ಪತ್ನಿ ಅಂತ ಕೂಡ ಕರೆಸ್ಕೊಳ್ಳಿಕ್ಕೆ ರೆಡಿ ಇದ್ದಾರಾ ಮೇಡಮ್ ಅವರು ಅಂತ ಹೇಳಿ? ಅಲ್ಲ, ಇವಾಗ ಮೊದಲನೇ ಹಂತದಲ್ಲಿ ಸಂಸದರ ಪತ್ನಿ ಆಗಬೇಕಾಗುತ್ತೆ. ಮುಂದಿಂದು ನಾವು ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ಬಹಳ ಮುಖ್ಯವಾದದ್ದು ಫಸ್ಟ್ ಸಂಸದರಾಗಬೇಕು. ಸೊ ನಂತರ ಇವತ್ತು ನರೇಂದ್ರ ಮೋದಿ ಅವರ ಹ್ಯಾಟ್ರಿಕ್ ಗೆಲುವಾಗುತ್ತೆ ಇದು. ಯಾಕೆಂದರೆ ಈಗ ಬರತಕ್ಕಂಥ ಈ ಫಲಿತಾಂಶ ಏನಿದೆ ಇದು NDA ಪರವಾಗಿ ಅದಾಗ್ತಾ ಇದೆ. ಎಸ್ ಸರ್. ಕಡೆ ಪ್ರಶ್ನೆ ಸರ್. DK ಸುರೇಶ್ ಅವರ ಹಿನ್ನಡೆ ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ವೈಯಕ್ತಿಕವಾಗಿ DK ಶಿವಕುಮಾರ್ ಅವರ ಸಂಘಟಿತ ಹೋರಾಟಕ್ಕೆ ದೊಡ್ಡ ಆಘಾತ. ಅಂದರೆ ಯಾವಾಗಲೂ ಅಷ್ಟೇ, ಜನಶಕ್ತಿ ಮುಂದೆ ಯಾವುದೇ ಒಂದು ದೊಡ್ಡ ಶಕ್ತಿ ಇಲ್ಲ ಅಂದ್ಕೊಂಡಿದ್ದೀನಿ. ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರು ಮನಸ್ಸು ಮಾಡಿದರೆ ಜನಶಕ್ತಿಯ ಮುಂದೆ ಯಾರೂ ಕೂಡ ಇದು ತಲೆ ಬಾಗ್ನೇ ಬೇಕಾಗುತ್ತೆ. ಅತ್ಯಂತ ದೊಡ್ಡ ಶಕ್ತಿ ಪ್ರಜಾಪ್ರಭುತ್ವದಲ್ಲಿ ಅಂದರೆ ಜನಶಕ್ತಿ. ಸೊ ಇವತ್ತು ಜನರು ಕೂಡ ಬದಲಾವಣೆಯನ್ನು ಬಯಸಿದರು. ಸೊ ಹಾಗಾಗಿ ಈ ಚುನಾವಣೆ ನಮಗೆ ನಿರೀಕ್ಷಿತ ಫಲಿತಾಂಶವನ್ನು ಕೊಡೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ನಮಗೆ ವಿಶ್ವಾಸ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಎನಿವೆ ಆಲ್ ದಿ ಬೆಸ್ಟ್. ನಿಮ್ಮ ಕ್ಷೇತ್ರದ ಚುನಾವಣಾ ಫಲಿತಾಂಶ ಇಡೀ 28 ಕ್ಷೇತ್ರಗಳ ಪೈಕಿ ಮೋಸ್ಟ್ ಅವೈಟೆಡ್. ಸಾಕಷ್ಟು ಕುತೂಹಲದಿಂದ ಗಮನಿಸ್ತಿದ್ದಾರೆ. ನೀವು ಅಂದ್ಕೊಂಡಂಗೆ ಆಗಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ ಡಾಕ್ಟರ್. ಎಸ್, ಆಗ್ಲಿಂದ ಬಹಳ ಖುಷಿಯಲ್ಲಿದ್ದರು. ಅವ್ರನ್ನ ಮಾತಾಡಿಸ್ತೀನಿ.